ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬನ್ನಿ ಫ್ರೆಂಡ್ಸ್. ಈಗಾಗಲೇ ಟಿ ಇ ಟಿ ಪ್ರಥಮ ಪತ್ರಿಕೆ ಈಗಾಗಲೇ ಪರೀಕ್ಷೆ ಮುಗಿದಿದೆ. ಇವತ್ತು 30/6/2024 ಸೊ ಹಾಗಾಗಿ ಆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಗಳನ್ನ ಕೊಡುವಂತಹ ಪ್ರಯತ್ನವನ್ನು ನಮ್ಮ ಚಾನಲಿಂದ ಮಾಡ್ತಾಯಿದ್ವಿ. ಸೊ ಯಾರೆಲ್ಲ ಇನ್ನೂ ನಮ್ಮ ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕನ್ನಡ ಪತ್ರಿಕೆಯಲ್ಲಿ 30 ಪ್ರಶ್ನೆಗಳಿರ್ತವೆ. ಆ 30 ಪ್ರಶ್ನೆಗಳಿಗೆ ಯಾವೆಲ್ಲ ಸರಿಯಾದ ಉತ್ತರಗಳು ಎನ್ನುವುದನ್ನು ತಿಳಿದುಕೊತಾ ಹೋಗೋಣ. ಓಕೆ, ಫಸ್ಟು ಅಮೇರಿಕಾ ಹಾಗೂ ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ವಿಯೆಟ್ನಾಂ ಗೆರಿಲ್ಲಾಗಳಿಗೆ ಇದ್ದ ಅನುಕೂಲ ಏನು ಅನ್ನೋದನ್ನು ನೋಡೋದಾದರೆ, ಮೊದಲನೇ ಪ್ರಶ್ನೆಗೆ ನೀವು ಮೂರನೇ ಉತ್ತರ ಯಾವುದು, ಮೂರನೇ ಉತ್ತರ ಸರಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೀವು ನೋಡ್ಬೋದು, ವಿಯೆಟ್ನಾಂ ಕಾರ್ಡುಗಳು ಪೂರ್ಣ ಪರಿಚಯ, ಅವರಿಗೆ ಪೂರ್ಣವಾಗಿ ವಿಯೆಟ್ನಾಂ ಕಾರ್ಡುಗಳ ಪೂರ್ಣ ಪರಿಚಯ ಇತ್ತು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟು ಎರಡನೇ ಪ್ರಶ್ನೆ, ಫಸ್ಟ್ನೇ ಪ್ರಶ್ನೆಗೆ ಮೂರನೇ ಆಪ್ಷನ್ ಸರಿಯಾದ ಉತ್ತರ. ಆ್ಯಂಡ್ ಏಜೆಂಟ್ ಆರೆಂಜ್ ಎಂಬುವುದೊಂದು ಯಾವುದು ಅಂತ ಅನ್ನೋದನ್ನು ಕಳೆನಾಶಕ, ಏಜೆಂಟ್ ಆರೆಂಜ್ ಎನ್ನುವುದು ಕಳೆನಾಶಕ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. ಆ್ಯಂಡ್ ಮೂರನೇ ಪ್ರಶ್ನೆ, ಚಿರಪರಿಚಿತವಾದ ಕಾಡುಮೇಡುಗಳಲ್ಲಿ ಈ ಮೂರನೇ ಪ್ರಶ್ನೆಗೆ ನಾನು ಉತ್ತರಗಳನ್ನ ಬೇಗ ಬೇಗ ಹೇಳ್ಕೊತ ಹೋಗ್ತೀನಿ. ಎರಡನೇ ಆನ್ಸರ್ ಜೋಡು ನುಡಿ, ಜೋಡು ನುಡಿ, ಕಾಡುಮೇಡು ಎನ್ನುವಂಥದ್ದು ಜೋಡು ನುಡಿ. ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಅಮೇರಿಕಾ ಮತ್ತು ನಾಲ್ಕನೇ ಪ್ರಶ್ನೆಗೆ ನೋಡೋದಾದರೆ ಮೂರನೇ ಆಪ್ಷನ್ ಸರಿಯಾದ ಉತ್ತರ. ಎಲೆ ಉದುರಿಸಿಕೊಂಡ ದೈತ್ಯ ಮರಗಳು ಅಂದರೆ ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾದವುಗಳು ಯಾವಂದರೆ ಎಲೆ ಉದುರಿಸಿಕೊಂಡ ದೈತ್ಯ ಮರಗಳು. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಗೆ ಮೂರನೇ ಉತ್ತರ. ಆ್ಯಂಡ್ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಏಜೆಂಟ್ ಆರೆಂಜ್ ಹುಟ್ಟು ಹಾಕಿದ ಆರೋಗ್ಯ ಸಮಸ್ಯೆ ಯಾವುದು ಅಂದರೆ ಮೊದಲನೇ ಆಪ್ಷನ್ ಕ್ಯಾನ್ಸರ್, ಮೊದಲನೇ ಆಪ್ಷನ್ ಕ್ಯಾನ್ಸರ್ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟು ಏಜೆಂಟ್ ಆರೆಂಜ್ನಿಂದ ಆರನೇ ಪ್ರಶ್ನೆ, ಏಜೆಂಟ್ ಆರೆಂಜ್ನಿಂದ ಕಾಡಿನಲ್ಲಾದ ಪರಿಣಾಮ ಏನು ಅನ್ನೋದನ್ನು ನೋಡೋದಾದರೆ ಆಪ್ಷನ್ 4 ಮರಗಳ ಎಲೆಗಳೆಲ್ಲ ಉದುರಿ ಹೋದವು. ಇದು ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ನಾಲ್ಕನೇ ಆಪ್ಷನ್ನು ಉತ್ತರ. ಮತ್ತು ಏಳನೇ ಪ್ರಶ್ನೆ, ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆ. ಸವರ್ಣ ದೀರ್ಘ ಸಂಧಿ, ಇದನ್ನೇನು ಯಾರಿಗೂ ಹೇಳೋಂಗಿಲ್ಲ, ಅಷ್ಟು ಈಸಿ ಇದೆ, ಸವರ್ಣ ದೀರ್ಘ ಸಂಧಿ. ಆ್ಯಂಡ್ ನೆಕ್ಸ್ಟ್ 8th ಕ್ವಶನ್, ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿಯಲ್ಲ, ಯಾಕೆಂದರೆ ಆಪ್ಷನ್ 4 ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗುವುದು. ಸೌಮ್ಯ ರಾಸಾಯನಿಕ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸಾಧು ಕರೆಕ್ಟ್ ಇದೆ. ಒಟ್ಟು 4ನೇ ಆಪ್ಷನ್ ಸರಿಯಾದ ಉತ್ತರ 8ನೇ ಪ್ರಶ್ನೆಗೆ. ಆ್ಯಂಡ್ ನೆಕ್ಸ್ಟ್ 9ನೇ ಪ್ರಶ್ನೆ, ತೃಣದ ಹಸಿರಿಗೆ ಕಾರಣ ಏನು ಅಂದರೆ ತೃಣ ಮೀನ್ಸ್ ಎಲೆ ಅಂತಲೂ ಬರ್ಬೋದು. ಸೊ ಬೇರು, ಮಣ್ಣು, ದಿನಪ, ಚಂದ್ರ, ನೀರು ಅಂದರೆ ಆಪ್ಷನ್ ಫಸ್ಟ್ ಸರಿಯಾದ ಉತ್ತರ ಆಗಿರುತ್ತೆ. ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಇಲ್ಲಿ, ಕಣ್ಣು, ಗುಣ 4ನೇ ಆಪ್ಷನ್ ಮೇಲೆ, ಬಟ್ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ. ಆ್ಯಂಡ್ ನೆಕ್ಸ್ಟ್ ಆತ್ಮೋನ್ನತಿಗೆ ದಾರಿ ಯಾದುದು, 10ನೇ ಪ್ರಶ್ನೆ, ಆತ್ಮೋನ್ನತಿಗೆ ದಾರಿಯಾದುದು ಸಮೃದ್ಧ ಜೀವನ. ಆಪ್ಷನ್ ಫಸ್ಟ್ ಸರಿಯಾದ ಉತ್ತರ. ಆ್ಯಂಡ್ ನೆಕ್ಸ್ಟ್ 11ನೇ ಪ್ರಶ್ನೆ, ಕವಿಯ ಪ್ರಕಾರ ಗೌರವಿಸಬೇಕಾಗಿರುವುದು ಏನು ಅಂತ ಅನ್ನೋದನ್ನು 11ನೇ ಆಪ್ಷನ್ನು 11ನೇ ಪ್ರಶ್ನೆಗೆ 3ನೇ ಆಪ್ಷನ್ನು ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟು ವಿಸ್ತಾರ ಪದದ ತದ್ಭವ ರೂಪ ಬಿತ್ತರ, ಬಿತ್ತರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ 13ನೇ ಪ್ರಶ್ನೆ, ಬ್ರಹ್ಮಾನುಭವಿಯಾಗುವುದು ಎಲ್ಲಿ ಅನ್ನೋ ಒಂದು ಪ್ರಶ್ನೆ. ಆ ಪದ್ಯವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. 13ನೇ ಪ್ರಶ್ನೆಗೆ ಊದೋಟದಲ್ಲಿ, ಕೆಳಕೂಟದಲ್ಲಿ, ಸಂಗೀತದಲ್ಲಿ, ಶಾಸ್ತ್ರದಲ್ಲಿ, ಮೌನದಲ್ಲಿ ಅಂದರೆ 2ನೇ ಆಪ್ಷನ್ನು ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟು 14ನೇ ಪ್ರಶ್ನೆಗೆ ಹೋಗೋದಾದರೆ ಕವಿ ಬಾಳಬೇಕೆಂದು ಹೇಳಿರುವುದು, ಕವಿ ಬಾಳಬೇಕೆಂದು ಹೇಳಿರುವುದು 14ನೇ ಪ್ರಶ್ನೆಗೆ 4ನೇ ಆಪ್ಷನ್ ವಿಸ್ತಾರದ ವೈಶಾಲ್ಯದಿ, ವಿಸ್ತಾರದ ವೈಶಾಲ್ಯದಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ 15ನೇ ಪ್ರಶ್ನೆ, ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ.
ತಣಿ ತಣಿವ ಮೇ ಬಿ ದ್ವಿರುಕ್ತಿ ಆಗಬಹುದು. ಸೊ 15ನೇ ಪ್ರಶ್ನೆಗೆ ದ್ವಿರುಕ್ತಿ. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಚುಲಿ ಇಲ್ಲಿ ಕ್ರಿಯಾರ್ಥಕ ಅವ್ಯಯನೂ ಬರೋ ಅಂಥ ಚಾನ್ಸಸ್ ಇದೆ ಫ್ರೆಂಡ್ಸ್. 4ನೇ ಆಪ್ಷನ್ನು ಇದರಲ್ಲಿ ದ್ವಿರುಕ್ತಿ ಅಥವಾ ಕ್ರಿಯಾರ್ಥಕ ಅವ್ಯಯ ಜಾಸ್ತಿ. ನಾನು ಹೋಗುವಂಥದ್ದು ತಣಿ ತಣಿವ ಅಂತಂದರೆ ಅದು ದ್ವಿರುಕ್ತಿ ಬರಬಹುದು. ತಣಿ ತಣಿ ಅಂತಂದ್ರೆ ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಸೆಕೆಂಡ್ ಆಪ್ಷನ್ ಆ್ಯಂಡ್ ಫೋರ್ತ್ ಆಪ್ಷನ್ ನಡುವೆ ಕನ್ಫ್ಯೂಷನ್ಸ್ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ರೈಟ್ ಇರಬಹುದು ಮೇ ಬಿ. 16ನೇ ಪ್ರಶ್ನೆ ಅನ್ವೇಷಣ ಮನಸ್ಸು. ಇಲ್ಲಿಗೆ ಪ್ಯಾಸೇಜ್ ಮತ್ತು ಪದ್ಯದ ಮೇಲಿನ ಪ್ರಶ್ನೆಗಳು ಮುಗಿತಾವೆ ಫ್ರೆಂಡ್ಸ್. ಆ್ಯಂಡ್ ಅನ್ವೇಷಣ ಮನಸ್ಸು ಹೊಸತನ ಇದ್ದು ವಿಷಯದ ಬಗ್ಗೆ ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದು ಮೇ ಬಿ ಅನ್ವೇಷಣ ಮನಸ್ಸು ಅಂದರೆ ನಾವೇನೋ ಅನ್ವೇಷಣೆ ಮಾಡ್ಕೊತ ಹೊಸತನವನ್ನು ಕಂಡ್ಕೊತ ವಿಷಯದ ಬಗ್ಗೆ ಒಳನೋಟವನ್ನು ನೋಡ್ತೀವಿ. ಆವಾಗ ನಾವು ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದು. ಇಲ್ಲಿ ನಾವು ಸಡನ್ನಾಗಿ ನೋಡೋದಾದರೆ ಸೃಜನಶೀಲ ವಾಚನ ಅಂತ ಬರುತ್ತೆ. ಬಟ್ ವಿಮರ್ಶಾತ್ಮಕ ವಾಚನ ಸರಿ ಅನ್ವೇಷಣೆ ಮಾಡ್ತೀವಿ ಅಂದರೆ ಅದು ಏನು ಎತ್ತ ಅಂತ ಅನ್ನೋದು ಒಳನೋಟವನ್ನು ಮಾಡ್ತೀವಿ. ಸೊ ವಿಮರ್ಶಾತ್ಮಕ ವಾಚನ ಅಂತ ಅನ್ನೋದನ್ನು ಆಪ್ಷನ್ 3 ಸರಿಯಾದ ಉತ್ತರ ಆಗಿರಬಹುದು ಮೇ ಬಿ. ಅದರಲ್ಲಿ 3 ಆ್ಯಂಡ್ 4 ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಅದರಲ್ಲಿ ನೋಡ್ಕೋಬೇಕು. ಆ್ಯಂಡ್ 17ನೇ ಪ್ರಶ್ನೆಗೆ ಸಾಕ್ರೆಟಿಸ್ ಪದ್ಧತಿ ಎಂದು ಕರೆಯಲ್ಪಡುವ ಗದ್ಯ ಪದ್ಧತಿ ಯಾವುದಂದರೆ ಅದು 1ನೇ ಆಪ್ಷನ್ನು ಪ್ರಶ್ನೋತ್ತರ ಪದ್ಧತಿ ಎನ್ನುವುದು ಸರಿಯಾದ ಉತ್ತರ ಆಗಿರುತ್ತೆ. 17ನೇ ಪ್ರಶ್ನೆಗೆ 1ನೇ ಆಪ್ಷನ್ ಸರಿಯಾದ ಉತ್ತರ. ಆ್ಯಂಡ್ ನೆಕ್ಸ್ಟ್ 18ನೇ ಪ್ರಶ್ನೆ ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ. ಆಲಿಸುವಿಕೆ ಭಾಷಣ ಹೇಳ್ಸೋದು ಆಲಿಸೋದಾಗಲ್ಲ, ಚಿತ್ರ ನೋಡಿ ವಿವರಣೆ ಅದು ಅಲ್ಲ. ಆಪ್ಷನ್ 3 ಇದು ಈಸಿಯಾಗಿದೆ, ಅಷ್ಟೇನು ಸಮಸ್ಯೆ ಟಫ್ ಏನಿಲ್ಲ. ಆ್ಯಂಡ್ ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನು ಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವುದು ಮೌನ ವಾಚನ. ಆಪ್ಷನ್ 4. ಆ್ಯಂಡ್ ಘಟಕ ಯೋಜನೆಯ ಒಂದು ಲಕ್ಷಣ ಏನು ಅಂತಂದರೆ ಇಲ್ಲಿ ವಿಷಯ ಅಂತಲೇ ಬರ್ತದೆ. ಕೊನೆಗೆ ಪಾಠದ ಕೊನೆಯಲ್ಲಿ ಆಪ್ಷನ್ 3 ಏನಿದೆ ಮೌಲ್ಯಮಾಪನ ಮಾಡುವುದು ಅದು ಒಂದು ಲಕ್ಷಣ ಆಗಿರುತ್ತೆ. ಸೊ ಆಪ್ಷನ್ 3. 21ನೇ ಪ್ರಶ್ನೆ ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವ. ಅಲ್ಲಿ ಅಂತರ್ಕ್ರಿಯೆ ತತ್ವ ಅನ್ನುವಂಥದ್ದು ಜಾಸ್ತಿ ಅನಿಸುತ್ತೆ ಫ್ರೆಂಡ್ಸ್. ಪರಿಹಾರ ಬೋಧನೂ ಆಗಲ್ಲ, ಯೋಜನಾ ತತ್ವನೂ ಆಗಲ್ಲ. ಸೊ ಶಿಥಿಲತೆಯ ತತ್ವ ಅಥವಾ ಅಂತರ್ಕ್ರಿಯಾ ತತ್ವ. ಆಪ್ಷನ್ 1 ಆರ್ 4 ಆಪ್ಷನ್ 1 ಆರ್ 4 ಇವೆರಡರ ನಡುವೆ ಸ್ವಲ್ಪ ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಸೊ ನನ್ನ ಪ್ರಕಾರ ಆಪ್ಷನ್ 4 ಅಂತ ಅಂದ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೋಡಬೇಕು ಅದು ಕೀ ಆನ್ಸರ್ ಬಂದಾಗ. ಆ್ಯಂಡ್ ಆಪ್ಷನ್ 22nd ಕ್ವಶನ್ ಮೈಕ್ರೋಫಿಲ್ಮ್ ಈ ಪ್ರಕಾರದ ದೃಶ್ಯ ಮಾಧ್ಯಮ ಪ್ರಕ್ಷೇಪಿತ ಚಲನಶೀಲ. ಸೊ ಮೈಕ್ರೋಫಿಲ್ಮಲ್ಲಿ ನಾವು ಕೆಲವೊಂದು ಫೋಟೋಸ್ನ ಹಾಕಿ ಅದನ್ನು ಫಿಲ್ಮ್ ಥರ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಪ್ರಕ್ಷೇಪಿತ ಚಲನಶೀಲ. ಆ್ಯಂಡ್ ನೆಕ್ಸ್ಟ್ ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ಅನುಗಮನ ಪದ್ಧತಿ. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ 24ನೇ ಪ್ರಶ್ನೆ ಗದ್ಯ ಬೋಧನೆಯು ಈ ಗುರಿಯನ್ನು ಹೊಂದಿಲ್ಲ. ಗದ್ಯ ಬೋಧನೆ ಯಾವ ಗುರಿಯನ್ನು ಹೊಂದಿಲ್ಲ ಅನ್ನೋದನ್ನು ನೋಡಬೇಕು. ಗದ್ಯ ಬೋಧನೆಯಲ್ಲಿ ಛಂದಸ್ಸು ಅಲಂಕಾರ ಇದು ಯಾವುದು ಪರಿಚಯ ಆಗಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಅಲಂಕಾರವನ್ನು ಆ ಗುರಿಯನ್ನು ಹೊಂದಿಲ್ಲ. 25ನೇ ಪ್ರಶ್ನೆ ಬೋಧನಾ ಪದ್ಧತಿಗಳನ್ನು ಅದರ ನಿರೂಪಕರೊಂದಿಗೆ ಹೊಂದಿಸುವುದು ಅದು ಆಪ್ಷನ್ 2 25ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ಏನು ಅನುಗಮನ ಪದ್ಧತಿ ಇದೆ ಫ್ರಾನ್ಸಿಸ್ ಬೇಕನ್ನೇ ಕರೆಕ್ಟಾಗಿ ಕೊಟ್ಟರೆ. ಆಮೇಲೆ ಯೋಜನಾ ಪದ್ಧತಿ ಇದೆ ಜಾನ್ ಡೂಯಿ, ಕ್ರೀಡಾ ಪದ್ಧತಿ ಇದೆ ಕಾರ್ಡ್ವೆಲ್ ಕುಕ್, ಆ್ಯಂಡ್ ಕಿಂಡರ್ ಗಾರ್ಟನ್ ಪದ್ಧತಿಗೆ ಫ್ರೆಡರಿಕ್ ಪ್ರೋಬೆಲ್. ಸೊ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್ 25ನೇ ಪ್ರಶ್ನೆಗೆ. 26ನೇ ಪ್ರಶ್ನೆ ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆ ಸಂಖ್ಯಾವಾಚಕ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 27ನೇ ಪ್ರಶ್ನೆ ಇಂಚರ ಪದ ಯಾವ ಕರ್ಮಧಾರೆಯ ಸಮಾಸ. ಇಂಚರ ಪದ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ. ಆ್ಯಂಡ್ ಅವನು ನಾಳೆ ಬರುವನೆಂದು ಹೇಳಿ ಹೋದನು ವಾಕ್ಯವು ಈ ವಾಕ್ಯ ಪ್ರಕಾರಕ್ಕೆ ಸೇರಿದೆ ಅಂದರೆ ಸಾಮಾನ್ಯ ವಾಕ್ಯ.
ನೆಕ್ಸ್ಟ್ ನುಡಿಗಟ್ಟಿಗೆ ಉದಾಹರಣೆ ಪದ ಗಜಗಮನ. ಇವೆಲ್ಲವೂ ಬಟ್ಟ ಬಯಲು, ಕಾಯಿ ಕಸರು, ಕಸಕಡ್ಡಿ ಇವು ಏನಾಗ್ತವೆ, ಜೋಡು ನುಡಿ ಆಗ್ತವೆ. ಸೊ ಇದು ಗಜಗಮನ ಅನ್ನೋದು ಸರಿಯಾದ ಉತ್ತರ. 30ನೇ ಪ್ರಶ್ನೆ, ಇದು ಸಂಪ್ರದಾನ. ಆಪ್ಷನ್ 4 ಸಂಪ್ರದಾನ 30ನೇ ಪ್ರಶ್ನೆಗೆ. ಸೊ ಇಷ್ಟು 30 ಪ್ರಶ್ನೆಗಳಿಗೆ ಏನು ಕೀ ಆನ್ಸರ್ಗಳನ್ನ ನೀಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಕೆಲವೊಂದು ವ್ಯತ್ಯಾಸಗಳು ಕೂಡ ಆಗಬಹುದು, ಆಗಲ್ಲ ಅಂತಂದು ಹೇಳಲ್ಲ. ಬಟ್ 1 or 2 ವೇರಿಯೇಷನ್ಸ್ ಆಗ್ಬೋದೇ ಹೊರತು ಎಲ್ಲವೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ 90-95% ಕರೆಕ್ಟಾಗಿ ಇರಬಹುದು ಅನ್ನೋದನ್ನು ಹೇಳ್ತಾ, ಸೊ ಯಾರೆಲ್ಲ ಇನ್ನೂ ಸೆಕೆಂಡ್ ಪೇಪರ್ ಬರೆಯೋರಿದ್ದೀರಿ ಅವ್ರಿಗೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.